ಸರ್ ನಮಸ್ತೆ. ನಮಸ್ತೆ. ಇವಾಗ ನೀವೇನು ದೌರ್ಜನ್ಯದ ವಿರುದ್ಧ ಸೌಜನ್ಯ ಅಂತಕ್ಕಂಥ ಜನಾಗ್ರಹ ಆಂದೋಲನ ಹಮ್ಮಿಕೊಂಡಿದ್ದೀರಾ, ಇದರ ಒಂದು ಉದ್ದೇಶ ಮತ್ತು ಇವತ್ತು ಏನು ನಡೀತಾ ಇದೆ ನಮ್ಮ ಧರ್ಮಸ್ಥಳ ಫೈಲ್ಸ್ ಅಂತಕ್ಕಂಥದ್ದು ಏನು ನಡೀತಾ ಇದೆ, ಈ ಧರ್ಮಸ್ಥಳ ಫೈಲ್ಸ್ನ ವಿಚಾರವಾಗಿ ನಿಮ್ಮ ಅನಿಸಿಕೆಗಳನ್ನ ನಮಸ್ಕಾರ. ನಾನು ಬೈರತಿ ಆರೋಗ್ಯ ಸ್ವಾಮಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಆಗಿದ್ದೇನೆ. ಸೌಜನ್ಯ ಪರ ದೌರ್ಜನ್ಯ ಮತ್ತು 1990 ಈಚೆಗೆ ನಡೆದಿರ್ತಕ್ಕಂತಹ ನೂರಾರು ಕೊಲೆಗಳು, ನೂರಾರು ಆತ್ಮಹತ್ಯೆಗಳು ಕರೀತಾರೆ ಅಷ್ಟೇ. ಆದರೆ ಅಸಹಜ ಸಾವುಗಳು ಅಂತ ಏನಂತ ಕರಿತೀವೋ ಅದಕ್ಕೆ ಮೂಲ ಕಾರಣ ಯಾರು? ಈಗಿರುವಂತಹ ಜನಸಾಮಾನ್ಯರಲ್ಲಿ ಇರುವಂತಹ ಮಾಹಿತಿ ಅಂತ ಹೇಳಿದ್ರೆ ಯಾರೂ ಮಾಡಿಲ್ಲ. ಅಲ್ಲಿರುವಂತಹ ಧರ್ಮಾಧಿಕಾರಿ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಅಥವಾ ಯಾರೇ ಆಗಲಿ ಮಾಡಿಲ್ಲ. ನೀವು ಮಂಜುನಾಥನ ಏನು ಧರ್ಮಸ್ಥಳದ ಮಂಜುನಾಥನ ಮೇಲೆ ನೀವು ಅಪವಾದ ಹೊರಿಸ್ತಾ ಇದ್ದೀರಾ, ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ ಅಂತ. ಹಾಗಿದ್ರೆ ಯಾರು ಮಾಡಿದರು? ಹಾಗಾದರೆ ಯಾರು ಕೊಲೆ ಮಾಡಿದವರು ಯಾರು? ಮತ್ತು ಈ ಎಲ್ಲ ಸಾವುಗಳಿಗೆ ಸೌಜನ್ಯ ಮಾತ್ರ ಅಲ್ಲ, ಇನ್ನಿತರ ಸಾವುಗಳ ಆಗ್ರಹ ಈ ಹೋರಾಟವು ಎಲ್ಲ ಸಮಾನ ಮನಸ್ಕರ ಹೋರಾಟದಿಂದ ಆಗ್ತಾಯಿದೆ. ಕಳೆದ 2 ವಾರದಿಂದ ನಾವು ಇದೇ ನಮ್ಮ MS ಬಿಲ್ಡಿಂಗ್ ಪಕ್ಕದಲ್ಲಿ ಅಲ್ಲಿ ಸುಮಾರು 300 ಜನರ ಸಂಘಟನೆಗಳು ಬಂದಿದ್ದರು. ಕೇವಲ ಒಬ್ಬರು ಇಬ್ಬರಲ್ಲ, 300 ಜನರ ಸಂಘಟನೆಗಳು ಬಂದಿದ್ರು. ಅವರೆಲ್ಲರೂ ಒಪ್ಪಿಗೆ, ಎಲ್ಲರ ಉದ್ದೇಶ ಒಂದೇ ಆಗಿತ್ತು. ಅದೇನಾಯ್ತಾಗಿದೆ ಅಂದರೆ ಇದು ನಾವೇನಾದರೂ ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ. ಸೊ ಆ ಕಾರಣದಿಂದ ಇವತ್ತು ಈ ಜನಾಂದೋಲನ, ಜನ ಆಗ್ರಹ ಎಂಬ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನೂರಾರು ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಈ ಹೋರಾಟ ಮುಂದುವರಿಸಬೇಕು. ಯಾರು ಕಾರಣ ಅಂತ ಗೊತ್ತಾಗಬೇಕು. 10 ವರ್ಷಗಳಿಂದ ಆಗಿರುವಂಥ ಸಾವುಗಳ ಕಾರಣ ಯಾರು? ಈಗ ಮಂಜುನಾಥನ ಮೇಲೆ ಹಾಕ್ತೀರಾ, ಅಲ್ಲಿ ದೇವ್ರ ಮೇಲೆ ಹಾಕ್ತೀರಾ ಮಾಡ್ದೆ ಹೋದರೆ? ಅಥವಾ ಅಲ್ಲಿರೋ ಮನುಷ್ಯರು ಯಾರು? ಮನುಷ್ಯರು ಮಾಡಿದ್ರು? ಅಥವಾ ಅಲ್ಲಿ ಆಗ್ತಾ ಇರುವಂಥ ಅನ್ಯಾಯಗಳು ಯಾರು ಮಾಡಿದ್ರು? ಈಗ ಹೇಳ್ತಾರೆ ನಮ್ಮ ಪೊಲೀಸರ ಮೂಲಕವೇ ನಾವು ಎಲ್ಲರನ್ನ ಊತ ಹಾಕಿದ್ವಿ. ಊತ ಹಾಕಿದ್ರೆ ದಾಖಲೆಗಳು ಯಾವುದು? ಪಂಚಾಯತಿ ಜವಾಬ್ದಾರಿ ಬಂದರೆ ಪಂಚಾಯತಿ ಜವಾಬ್ದಾರಿ ಯಾರಾಗಿದ್ರು ಅವತ್ತು? ಪ್ರಕಾರವಾಗಿ ಆ ಮನುಷ್ಯ ಯಾರು ಬಂದಿದ್ದಾನೋ ಅವನು ಕೊಟ್ಟಿರಲಿಲ್ಲ. ನಾವು ಅವನ ಹತ್ರ ಅವನು ಚಿನ್ನಾಭರಣಗಳನ್ನು ಕದೀತಾ ಇದ್ದ ಅಂತ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದ ಅಂತ. ಹಾಗಾದರೆ ಅವನು ಕೊಟ್ಟಿದ್ದ ಅಧಿಕಾರ ಯಾರು ಕೊಟ್ಟಿದ್ದ ಅಧಿಕಾರ? ಇವೆಲ್ಲ ಪ್ರಶ್ನೆಗಳಿವೆ. ಸೊ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಈಗಿರುವಂಥ ಸರ್ಕಾರ ಆಗಲಿ, ಹಿಂದಿನಿಂತಹ ಸರ್ಕಾರಗಳಾಗಲಿ ಎಲ್ಲರೂ ಪಾಲ್ದಾರರೇ ಅಲ್ವಾ? ಈಗ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಈ 3 ಪಕ್ಷಗಳು ಕಳೆದ 25 ವರ್ಷಗಳಿಂದ ನಮ್ಮ ರಾಜ್ಯವನ್ನು ಆಳ್ತಾ ಬರ್ತಾ ಇದೆ. ಈ 3 ಪಕ್ಷಗಳು ಜವಾಬ್ದಾರರಾಗಿರ್ತಾರೆ. ಸೊ ಹಾಗಾಗಿ ಈ 3 ಪಕ್ಷಗಳಿಂದ ಈ ಅಧಿಕಾರವನ್ನು ನಡೆಸಿದ ಎಲ್ಲ ಯಡಿಯೂರಪ್ಪನಾಗಲಿ, ಸಿದ್ದರಾಮಯ್ಯ ಆಗಲಿ ಅಥವಾ ಕುಮಾರಸ್ವಾಮಿ ಇದಕ್ಕೆ ಉತ್ತರ ಕೊಡಬೇಕು. ಧರ್ಮಸ್ಥಳ ಫೈಲ್ಸ್ ಅಂತಕ್ಕಂಥ ಒಂದು ವಿಚಾರಗಳು ಏನು ಇಷ್ಟು ಹತ್ಯಾಕಾಂಡಗಳಾಗಿದೆ, ಇದರ ಒಂದು ಎಂಕ್ವೈರಿ ಏನು ನಡೀತಾ ಇದೆ, ಇದನ್ನು ದಾರಿ ತಪ್ಪಿಸೋದಕ್ಕೆ ಮಾಡ್ತಾ ಇದ್ದಾರಾ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಇದ್ರ ಬಗ್ಗೆ ಈಗ ನನಗೂ ಹಂಗೆ ಅನಿಸ್ತದೆ. ಈಗ ನೋಡಿ, ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕಳೆದ 2 ವರ್ಷಗಳ ಹಿಂದೆ ಸೌಜನ್ಯ ವಿರುದ್ಧ ದೌರ್ಜನ್ಯ ಅಂತ ಎಂಬ ಪಾದಯಾತ್ರೆಯನ್ನು ನಾವು ಸುಮಾರು 300 ಕಿಲೋಮೀಟರ್ಗಳ ಕಾಲ ನಡ್ಕೊಂಡ್ಬಂದ್ವಿ. ಆಗಲೂ ಕೂಡ ಹಲವಾರು ಸಂಸ್ಥೆಗಳು ನಮ್ಮ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದವು, ಹಲವಾರು ನಮ್ಮನ್ನು ದಾರಿ ತಪ್ಪಿಸುವಂತೆ ಮಾಡಿದ್ದವು. ಈಗ ನಮ್ಮೆಲ್ಲರ ಹೋರಾಟ ಫಲವಾಗಿ SIT ಫಾರ್ಮೇಷನ್ ಆಗಿದೆ. SIT ಫಾರ್ಮೇಷನ್ ಆಗಿದ್ದಾಗ ಇಷ್ಟು ದಿನ ಇಲ್ಲದಿರುವಂತಹ ಮಳ್ಳ ಸುಳ್ಳ ಎಲ್ಲೋಗಿದ್ರು? ಯಾಕೆ ಇಷ್ಟು ದಿನ ನೀವು ಯಾವುದು ತಂದಿರಲಿಲ್ಲ? ಈ ಕಳ್ಳತನದ ವಿಷಯವನ್ನು ಯಾಕೆ ಮುಂದೆ ತಂದಿರಲಿಲ್ಲ? ಇವೆಲ್ಲವೂ ಮುಖ್ಯ ಆಗ್ತವೆ. ಇವೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ SITಯನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಈಗ ನೀವು ಯಾರೂ ಮಾಡಿಲ್ಲ ಅಂತ ಹೇಳಿದಾಗ ಇವೆಲ್ಲವನ್ನು ಯಾಕೆ ಮುಂದೆ ತರ್ತೀರಾ? ಮತ್ತು ನಾವು ಈಗ ನಿನ್ನೆ ಮಧ್ಯಾಹ್ನ ಕೋರ್ಟು ಸುಮಾರು 800 ಮಾಧ್ಯಮಗಳ ವಿರುದ್ಧವಾಗಿ ಏನು ಚಲಾವಣೆ ಹೊಡಿಸಿದ್ರೋ, ನಿರ್ಬಂಧ ಏರಿದ್ರೋ ಅದನ್ನು ತೆಗೆದುಹಾಕಲಿದೆ ಅಲ್ವಾ? ಹಾಕಲಾಗಿದೆ. ಈ 800 ಮಾಧ್ಯಮಗಳ ವಿರುದ್ಧವಾಗಿ ನೀವು ಯಾಕೆ ಕೋರ್ಟ್ಗೆ ಹೋಗಿದ್ರಿ? ನೀವು ಮಾಡಿಲ್ಲ ಆಗಿದ್ದರೆ ಯಾರೊಬ್ಬರು ಎಲ್ಲರೂ ಬಂದು ಆತ್ಮಹತ್ಯೆ ಮಾಡೋರಾಗಿದ್ದರೆ, ಅವರಷ್ಟಿಗೆ ಅವರೇ ಸಾವಾಗಿದ್ದರೆ, ಅವರಷ್ಟಿಗೆ ಅವರು ಸಾವು ಪಡ್ಕೊಂಡಿದ್ರೆ ನೀವು ಯಾಕೆ ಕೋರ್ಟ್ಗೆ ಹೋಗಿದ್ರಿ? ಕೋರ್ಟಿನಿಂದ ನಿಮಗೆ ಸುಮಾರು 800 ಮಾಧ್ಯಮಗಳ ವಿರುದ್ಧವಾಗಿ ನಿರ್ಬಂಧ ತೆಗೆದುಕೊಂಡು ಬಂದಿದ್ದೀರಾ.
ಇವೆಲ್ಲ ಕಾರಣಗಳಿಂದ ಇವರು ಮಾಡ್ತಿರೋದು ಕುತಂತ್ರಗಳು. ಈ ಕುತಂತ್ರಗಳಿಂದನೇ ಇವತ್ತು ಈ ಹೋರಾಟವು ಮುಂದುವರಿತಾ ಇದೆ. ಆ ದಾರಿ ತಪ್ಪಿಸುವ ಕೆಲಸಕ್ಕೆ ನಾವು ಯಾರೂ ಬಗ್ಗೋದಿಲ್ಲ. ಈ ಹೋರಾಟವು ಮುಂದುವರಿತಾನೆ ಇರುತ್ತೆ. ಸರ್ಕಾರ ಇದಕ್ಕೆ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕಾ ಬೇಡವಾ? ಸತ್ಯವಾಗಿ ಈಗ ಯಾರು ಅಪರಾಧಿಗಳಂತ ಘೋಷಣೆ ಆಗಿದ್ದಾರೋ, ಅಪರಾಧಿಗಳಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವೋ, ಅವರಿಗೆ ಯಾವುದೇ ರೀತಿಯಲ್ಲಿ ಸರ್ಕಾರ ಸಹಾಯ ಮಾಡಬಾರ್ದು. ಈಗ ಧರ್ಮಸ್ಥಳ ನಡೀತಿರೋದು ಯಾರ ಮೂಲಕ? ಜನಸಾಮಾನ್ಯರ ಹಣದಿಂದ, ಜನಸಾಮಾನ್ಯರ ಕಾಣಿಕೆಯಿಂದ. ಅವರು ಯಾರು ತಮ್ಮ ಮನೆಯಿಂದಾಗಲಿ ತಮ್ಮ ತಾತನ ಆಸ್ತಿಯಿಂದಾಗಲಿ ಯಾವುದು ನಡೀತಾ ಇಲ್ಲ. ಆಗಲಿಂದಲೂ ಸುಮಾರು 1940, 45, 47 ವರ್ಷಗಳಿಂದ 45 ಸ್ವತಂತ್ರ ಪೂರ್ವದಿಂದಲೂ ಇವರ ಆಡಳಿತ ನಡೀತಾ ಬರ್ತಾ ಇದೆ. ಆಗಲೂ ಕೂಡ ಅವ್ರ ತಾತ ಮುತ್ತಾಂತಿರು ಅಲ್ಲಿರೋ ಸುತ್ತಮುತ್ತಲಿರುವಂತಹ ಜನಸಾಮಾನ್ಯರ ಜೊತೆಗೆ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾ ಇದ್ರು. ಈಗಲೂ ಕೂಡ ಅದೇ ನಡೀತಾ ಇದೆ. ಜನಸಾಮಾನ್ಯರ ಹಣದಿಂದನೇ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಈಗ ಸರ್ಕಾರದ ಕೆಲಸ ಇಷ್ಟೇ. ಸರ್ಕಾರ ಕಣ್ಮುಚ್ಕೊಂಡು ಕುಳಿತುಕೊಂಬಾರ್ದು. ಕಣ್ಮುಚ್ಕೊಂಡು ಕುಳಿತುಕೊಳ್ಳದೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕಾಗುತ್ತೆ. ನ್ಯಾಯವಾಗಿ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೋ ಅದನ್ನು ಮಾಡಲೇಬೇಕು. ಇವರು ಪಲಾಯನವಾದಿಗಳಾಗಿ ಪಲಾಯನ ಮಾಡೋದಕ್ಕೆ ಯಾವುದೇ ಅವಕಾಶ ಕೊಡಬಾರ್ದು. ಆಗ ಮಾತ್ರ ಜನಸಾಮಾನ್ಯರಿಗೆ ಈಗಿರುವಂತಹ ಸರ್ಕಾರದ ಮೇಲೆ ಭರವಸೆ ಬರುತ್ತೆ. ಇಲ್ಲದೆ ಹೋದರೆ ಇವರು ಕೂಡ ಅವ್ರ ಜೊತೆ ಸೇರಿದ್ದವರು. ವಿರೋಧ ಪಕ್ಷದ ನಾಯಕ ಹೇಳ್ತಾ ಇದ್ದಾರೆ, ಇದು ಧರ್ಮಸ್ಥಳದ ವಿರುದ್ಧವಾಗಿ ಮಾಡ್ತಿರುವಂತಹ ಕೆಲಸ, ಧರ್ಮಸ್ಥಳ ಮಂಜುನಾಥನ ಮೇಲೆ ಮಾಡ್ತಿರುವಂಥ ಕೆಲಸ. ಯಾರು ಮಾತಾಡಿದ್ರು ಮಂಜುನಾಥನ ವಿರುದ್ಧವಾಗಿ? ಅಣ್ಣಪ್ಪನ ವಿರುದ್ಧವಾಗಿ ಯಾರು ಮಾತಾಡಿದ್ದಾರೆ? ಯಾರು ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ಕೇವಲ ಅಸಹಜ ಸಾವುಗಳು. ಸೌಜನ್ಯ ಸತ್ತೋದ್ಮೇಲೆ ಕೊಲೆ ಆದಮೇಲೆ ಯಾಕೆ ಕಡಿಮೆ ಆದವು? ಹೋರಾಟಗಳು ಹೆಚ್ಚಾದಾಗ ಯಾಕೆ ಕಡಿಮೆ ಬರ್ತವೆ? ಇವೆಲ್ಲವನ್ನು ಈಗಿನ ಸರ್ಕಾರ ಗಮನಿಸಬೇಕು. ಅವ್ರನ್ನ ಪಲಾಯನ ಮಾಡೋದಕ್ಕೆ ಬಿಡಬಾರ್ದು. ಧನ್ಯವಾದಗಳು ಸರ್. ನಮ್ಮೆಲ್ಲರ ಹೋರಾಟ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಡೆದು ಇಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ನ್ಯಾಯ ಸಿಗಲಿ ಅಂತ